ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸೆಪ್ಟೆಂಬರ್ 16ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ನ್ಯೂಯಾರ್ಕ್ ಘೋಷಣೆ ಯಾವ ಎರಡು ದೇಶಗಳ ನಡುವಿನ ಸಂಘರ್ಷ ಮತ್ತು ಎರಡು ರಾಜ್ಯ ಪರಿಹಾರದ ಶಾಂತಿಯುತ ಪರಿಹಾರಕ್ಕೆ ಸಂಬಂಧಿಸಿದೆ? ಸರಿಯಾದಂಥ ಉತ್ತರ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್. ಇತ್ತೀಚೆಗೆ ಲಿವರ್ಪೂಲ್ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ 57 kg ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು? ಸರಿಯಾದಂಥ ಉತ್ತರ ಜಾಸ್ಮಿನ್ ಲಂಬೋರಿಯಾ. ಇತ್ತೀಚೆಗೆ ಯುನೆಸ್ಕೋದ ತಾತ್ಕಾಲಿಕ ಪರಂಪರೆಯ ಪಟ್ಟಿಯಲ್ಲಿ ಭಾರತದ ಎಷ್ಟು ಆಸ್ತಿಗಳನ್ನು ಸೇರಿಸಲಾಗಿದೆ? ಸರಿಯಾದಂಥ ಉತ್ತರ 7. ಇತ್ತೀಚೆಗೆ ಸುಶೀಲಾ ಕರ್ಕಿ ಯಾವ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಸರಿಯಾದಂಥ ಉತ್ತರ ನೇಪಾಳ. ಇತ್ತೀಚೆಗೆ 2025ರ ರಾಷ್ಟ್ರೀಯ ಹಿಂದಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಯಿತು? ಸರಿಯಾದಂತಹ ಉತ್ತರ ಸೆಪ್ಟೆಂಬರ್ 14. ಇತ್ತೀಚೆಗೆ ಭೈರಾಬಿ ಸೈರಾಂಗ್ ರೈಲು ಸಂಪರ್ಕದ ಮೂಲಕ ಯಾವ ನಗರವು ತನ್ನ ಮೊದಲ ರೈಲ್ವೆ ಸಂಪರ್ಕವನ್ನು ಪಡೆದುಕೊಂಡಿತು? ಸರಿಯಾದಂಥ ಉತ್ತರ ಐಜ್ವಾಲ್. ಇದು ಮಿಜೋರಾಂನ ರಾಜಧಾನಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಬಿಲೀವರ್ಸ್ ಡೈಲೇಮಾ ಜೀವನ ಚರಿತ್ರೆ ಯಾರಿಗೆ ಸಂಬಂಧಿಸಿದೆ? ಸರಿಯಾದಂತಹ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ. ಇತ್ತೀಚೆಗೆ ಯಾರ ಜನ್ಮ ಶತಮಾನೋತ್ಸವದಂದು ಭಾರತೀಯ ರಿಸರ್ವ್ ಬ್ಯಾಂಕ್ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 100 ರೂಪಾಯಿಯ ಸ್ಮರಣಾರ್ಥ ನಾಣ್ಯವನ್ನು ಬಿಡುಗಡೆ ಮಾಡಿದೆ? ಸರಿಯಾದಂತಹ ಉತ್ತರ ಭೂಪೇನ್ ಹಜಾರಿಕಾ. ಇತ್ತೀಚೆಗೆ ವಿದ್ಯಾರ್ಥಿಗಳ ಆತ್ಮಹತ್ಯೆಗಳನ್ನು ತಡೆಯಲು ನೆವರ್ ಅಲೋನ್ AI ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದರು? ಸರಿಯಾದಂತಹ ಉತ್ತರ ಏಮ್ಸ್ ದೆಹಲಿ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ದೆಹಲಿ. ಇತ್ತೀಚೆಗೆ 160 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುವ ಭಾರತದ ಅತಿ ವೇಗದ ರೈಲು ಎಂಬ ಬಿರುದನ್ನು ಪಡೆದ ರೈಲು ಯಾವುದು? ಸರಿಯಾದಂತಹ ಉತ್ತರ ನಮೋ ಭಾರತ್. ಇತ್ತೀಚೆಗೆ ಯಾವ ದೇಶದಲ್ಲಿ ಶತಾಯುಷಿ ಜನಸಂಖ್ಯೆಯು 99,000ಕ್ಕಿಂತ ಹೆಚ್ಚಿನ ದಾಖಲೆಯನ್ನು ತಲುಪಿದೆ? ಸರಿಯಾದಂತಹ ಉತ್ತರ ಜಪಾನ್. ಇತ್ತೀಚೆಗೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು 11ನೇ ಕಾಮನ್ವೆಲ್ತ್ ಪಾರ್ಲಿಯಾಮೆಂಟರಿ ಅಸೋಸಿಯೇಷನ್ ಇಂಡಿಯಾ ಪ್ರದೇಶ ಸಮ್ಮೇಳನವನ್ನು ಎಲ್ಲಿ ಉದ್ಘಾಟಿಸಿದರು? ಸರಿಯಾದಂತಹ ಉತ್ತರ ಬೆಂಗಳೂರು. ಇತ್ತೀಚೆಗೆ 2025-26ರ ಬೆಳೆ ವರ್ಷಕ್ಕೆ ಯಾವ ರಾಜ್ಯಗಳಿಗೆ ಅಫೀಮು ಕೃಷಿಗಾಗಿ ವಾರ್ಷಿಕ ಪರವಾನಗಿ ನೀತಿಯನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ? ಸರಿಯಾದಂತಹ ಉತ್ತರ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.